ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತಾ ಇರೋದೇನು ಅಂದರೆ, ರೀಸೆಂಟಾಗಿ ಒಂದು ಸ್ಕ್ಯಾಮ್ ಆಗಿದೆ ನನಗೆ. ನಾನು ಕಳೆದುಕೊಂಡಿರೋ ಅಮೌಂಟು 49. ನಾನು ಆಗಿರೋ ಸ್ಕ್ಯಾಮು ಬೇರೆ ಯಾರಿಗೂ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಈ ಥರ ಸ್ಕ್ಯಾಮ್ ಆಗ್ತಾ ಇದೆ, ಸೊ ಎಚ್ಚರಿಕೆ ವಹಿಸಿ ಅಂತ ಅವ್ರಿಗೂ ಕೂಡ ಒಂದು ಅಲರ್ಟ್ ಕೊಡೋಕ್ಕೋಸ್ಕರ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇರೋದು. ಏನ್ ಸ್ಕ್ಯಾಮ್ ಆಗಿದೆ ರೀಸೆಂಟಾಗಿ ಅಂತ ಹೇಳಿದ್ರೆ, ಈಗ ನಮ್ಗೆ ಫ್ರೆಂಡ್ಸ್ ಅಂದರೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಅಲ್ವಾ. ಕಾಲೇಜು, ಹೈಸ್ಕೂಲು, ಪ್ರೈಮರಿ ಸ್ಕೂಲ್ ಫ್ರೆಂಡ್ಸು ಎಲ್ಲರೂ ಇರ್ತಾರೆ. ಇವಾಗ ಎಲ್ಲ ಫ್ರೆಂಡ್ಸು ಇವಾಗ ಜಾಸ್ತಿ ಫೇಸ್ಬುಕ್ ಯೂಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ, ವಾಟ್ಸಪ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ನಮ್ಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇರೋರ್ದು ಕಾಂಟ್ಯಾಕ್ಟ್ ನಂಬರು ನಮ್ಮ ಹತ್ರ ಇರುತ್ತೆ, ಯಾವಾಗಲೂ ನಾವು ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಸೊ ಅವ್ರು ಯಾರಾದರೂ ದುಡ್ಡು ಕೇಳಬೇಕು ಅಂದರೆ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಈ ಥರ ಬೇಕು ದುಡ್ಡು ಕಳಿಸು ಅಂತಾರೆ. ನಾವು ಅವಾಗ ಅವ್ರಿಗೆ ಕಳಿಸಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಮತ್ತೆ ಅವ್ರು ನಮಗೆ ಕೊಡ್ತಾರೆ. ಬಟ್ ಇವಾಗ ಏನಾಗಿದೆ ಅಂದರೆ, ಫೇಸ್ಬುಕ್ಕಲ್ಲಿ ನಮ್ಮ ಫ್ರೆಂಡು ನನಗೆ, ನಮ್ಮ ಕಾಲೇಜ್ ಫ್ರೆಂಡು ರಿಕ್ವೆಸ್ಟ್ ಕಳಿಸ್ತಾ. ಸೊ ಫೇಸ್ಬುಕ್ ರಿಕ್ವೆಸ್ಟ್ ಬಂದಿದೆಯಲ್ಲ, ಅವ್ನು ನಮಗೆ ತುಂಬ ಕ್ಲೋಸ್ ಇರಲಿಲ್ಲ, ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ ಅಷ್ಟೇ. ಬಟ್ ರಿಕ್ವೆಸ್ಟ್ ಬಂದಿದೆಯಲ್ಲ ಅಂದ್ಕೊಂಡು ಅಕ್ಸೆಪ್ಟ್ ಮಾಡಿದ್ಮೇಲೆ ಒಂದು ಮೆಸೇಂಜರಲ್ಲಿ ಮೆಸೇಜ್ ಮಾಡ್ದೆ ಹಾಯ್ ಅಂತ. ನಾನು ರಿಪ್ಲೈ ಮಾಡಿದೆ ಹಾಯ್ ಅಂತ. ಆಮೇಲೆ ಎಲ್ಲಿದೆಯಾ, ಹೇಗಿದೆಯಾ ಅಂತ ಕೇಳ್ತಾ, ನಾನು ಹಿಂಗೆ ನೇಟಿವಲ್ಲಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಹೇಳಿದೆ. ನಾನು ಕೂಡ ನೀನು ಎಲ್ಲಿದೆಯಾ, ಹೇಗಿದೆಯಾ ಅಂತ ಕೇಳಿದೆ. ಅವನು ರಿಪ್ಲೈ ಮಾಡಿದೆ ಚೆನ್ನಾಗಿದ್ದೀನಿ ಅಂತ ಹೇಳ್ದ. ಆಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ರಿಪ್ಲೈ ಮಾಡ್ತಾನೆ ನನಗೆ, ಅದೇ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಬೇಕಿತ್ತು ಬ್ರೋ ಅಂತ ಕೇಳ್ದ. ಸೊ ಅವಾಗ ನಾನು ಕಾಂಟ್ಯಾಕ್ಟ್ ನಂಬರ್ನ ಮೆಸೆಂಜರಲ್ಲಿ ಅವನಿಗೆ ಕೊಟ್ಟೆ. ಕೊಟ್ಟ ಅವನು ನಂಬರಿಂದ, ಅವನು ವಾಟ್ಸಪ್ ನಂಬರಿಂದ ನಂಗೆ ಮೆಸೇಜ್ ಮಾಡ್ದ. ಹಾಯ್ ಅಂತ ಮೆಸೇಜ್ ಮಾಡಿ ಹಲೋ ಅಂತ ಮೆಸೇಜ್ ಮಾಡ್ದ. ನಾನು ಕೂಡ ಹಾಯ್ ಅಂತ ಮೆಸೇಜ್ ಮಾಡಿದೆ. ಆವಾಗ ಹೌ ಆರ್ ಯು ಅಂತ ಕೇಳ್ದ ನನಗೆ. ಐ ಆಮ್ ಫೈನ್ ಅಂತ ಹೇಳಿದೆ. ವಾಟ್ ಅಬೌಟ್ ಯು ಅಂತ ಕೇಳಿದಾಗ ಐ ಆಮ್ ಗುಡ್, ವೇರ್ ಆರ್ ಯು ಅಂತ ಮೆಸೇಜ್ ಮಾಡ್ದೆ. ನಾನು ನಮ್ಮೂರಿತ್ತು, ನಮ್ಮೂರ ಹೆಸರನ್ನ ಮೆಸೇಜ್ ಮಾಡಿದೆ. ಓಕೆ ಟುಡೇ ಅ ಲಿಟಲ್ ಹೆಲ್ಪ್ ಫ್ರಮ್ ಯು ಅಂತ ಕೇಳ್ದ. ಓಕೆ ಟುಡೇ ಅ ಲಿಟಲ್ ಹೆಲ್ಪ್ ರಿಕ್ವೈರ್ಡ್ ಫ್ರಮ್ ಯು ಅಂತ ಮೆಸೇಜ್ ಮಾಡಿ ಕ್ಯಾನ್ ಯು ಡೂ ಇಟ್ ಅಂತ ಕೇಳಿದಾಗ ವಾಟ್ ಹೆಲ್ಪ್ ಬ್ರೋ ಅಂತ ನಾನು ಅವನಿಗೆ ಮೆಸೇಜ್ ಮಾಡಿದೆ. ಆಮೇಲೆ ರಿಪ್ಲೈ ಮಾಡ್ದೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್, ಆ್ಯಕ್ಚುಲಿ ಐ ವಾಂಟ್ ಟು ಟ್ರಾನ್ಸ್ಫರ್ ಅರ್ಜೆಂಟ್ಲಿ ಸಮ್ ಅಮೌಂಟ್ ಟು ಮೈ ರಿಲೇಟಿವ್ ಬಟ್ ಮೈ ಅಕೌಂಟ್ ಲಿಮಿಟ್ ಎಕ್ಸ್ಪೈರ್ಡ್, ಕ್ಯಾನ್ ಯು ಟ್ರಾನ್ಸ್ಫರ್ ಫಾರ್ ಹಿಮ್, ಡೋಂಟ್ ವರಿ ಐ ವಿಲ್ ರಿಟರ್ನ್ ಹಿಮ್ ಮಾರ್ನಿಂಗ್ 8 AM ಅಂತ ಮೆಸೇಜ್ ಮಾಡ್ದೆ. ನಾನು ಅವಾಗ ರಿಪ್ಲೈ ಕೊಟ್ಟೆ, ಬಟ್ ಐ ಡೋಂಟ್ ಹ್ಯಾವ್ ಅ ಮನಿ ಬ್ರೋ ಅಂತ ರಿಪ್ಲೈ ಮಾಡಿದಾಗ, ಹೌ ಮಚ್ ಅಮೌಂಟ್ ಬ್ಯಾಲೆನ್ಸ್ ಅವೈಲೇಬಲ್ ನೌ ಅಂತ ಕೇಳ್ತಾನೆ ನನಗೆ. ನಾನು ಆ್ಯಕ್ಚುಲಿ ಎಷ್ಟು ಅಮೌಂಟ್ ಇತ್ತು ಅಷ್ಟು ಅಮೌಂಟ್ ನಾನು ಮೆನ್ಷನ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಹಾಯ್ ಬಾಯ್ ಫ್ರೆಂಡ್ಸು ರೀಸೆಂಟಾಗಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಬಂದಿದೆ ಅಂದಾಗ ನನಗೆಲ್ಲೋ ಒಂದು ಡೌಟು ಏನು ಅಂತ. ಬಟ್ ಫ್ರೆಂಡ್ ಕಡೆಯಿಂದ ಬಂದಿರೋದ್ರಿಂದ ಹಾಯ್ ಬಾಯ್ ಫ್ರೆಂಡ್, ಅದು ಫ್ರೆಂಡೇ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಅಮೌಂಟ್ ಕಳಿಸ್ದೆ. 83 ಇದೆ ನನ್ನ ಹತ್ರ ಅಮೌಂಟ್ ಅಂತ ಕಳಿಸ್ದೆ. ಆಮೇಲೆ ಅವ್ನು ರಿಪ್ಲೈ ಮಾಡ್ತಾನೆ, ಒನ್ ರೀಚಾರ್ಜ್ 49 ಅಂತ ಕಳಿಸ್ತಾನೆ. ನಾನು ರೀಚಾರ್ಜ್ ಮಾಡಿ 49 ಅಂತ. ವಾಟ್ ರೀಚಾರ್ಜ್ ಅಂತ ನಾನು ಕೇಳಿದಾಗ, ಡೇಟಾ ಬ್ರೋ 49 ರೂಪಿ ಡೇಟಾ ಪ್ಯಾಕ್ ಬರುತ್ತೆ, ಡೇಟಾ ಪ್ಯಾಕ್ ಅಂತ ಮೆಸೇಜ್ ಮಾಡಿದೆ. ಸೇಮ್ ನಂಬರಾ ಅಂತ ನಾನು ಕೇಳಿದಾಗ ಬೇರೆ ಒಂದು ನಂಬರ್ ಕಳಿಸ್ತಾ, ಅದು ಏರ್ಟೆಲ್ ಆಗಿತ್ತು. ಓಕೆ ಅಂತ ಹೇಳಿದೆ, ಏನೋ ರೀಚಾರ್ಜ್ ಬೇಕಿರ್ಬೋದು ಅಂತ ಓಕೆ ಅಂದೆ. ಯಾರ್ದು ನಂಬರ್ ಅಂತ ಕೇಳಿದಾಗ ಮೈ ನ್ಯೂ ಸಿಮ್ ಬ್ರೋ ಅಂತ ಹೇಳ್ದ. ಸೊ ಓಕೆ ಅಂತ ಹೇಳ್ಬಿಟ್ಟು ನಾನು ಮೆಸೇಜ್ ಮಾಡಿ 49 ರೀಚಾರ್ಜ್ ಮಾಡಿ ಫೋನ್ಪೇ ಸ್ಕ್ರೀನ್ಶಾಟು ಕಳಿಸ್ದೆ. ಓಕೆ ಆಗಿದೆ ನೋಡು, ಈ ಥರ ಮಾಡಿದ್ದೀನಿ ರೀಚಾರ್ಜ್ ಅಂತ. ಒನ್ ಡೇಟಾ 22 ಅಂತ ಮತ್ತೆ ಇನ್ನೊಂದು ನಂಬರ್ ಕಳಿಸ್ತಾ, ಅದು ಏರ್ಟೆಲ್ ಓಕೆ ಅಂತ ಮೆಸೇಜ್ ಮಾಡ್ದ ನನಗೆ. ನಾನು ಇದು ಯಾರ ನಂಬರು ಅಂತ ಕೇಳಿದಾಗ ಮೈ ಸಿಮ್ ಪ್ಲೀಸ್ ಅಂತ ಹೇಳ್ತಾನೆ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇರೋದು ಒಂದು ಸಿಮ್ಮಿಂದ, ರೀಚಾರ್ಜ್ 49 ಮಾಡಿಸ್ಕೊಂಡಿರೋದು ಒಂದು ಸಿಮ್ಮಿಂದ, ಮತ್ತೆ ರೀಚಾರ್ಜ್ ಕೇಳ್ತಾ ಇರೋದು ಇನ್ನೊಂದು ಸಿಮ್ ನಂಬರ್ಗೆ.
ಸೊ ಅವಾಗ ನಾನು ಹೇಳಿದೆ ಓನ್ಲಿ ₹34 ಈಸ್ ದೇರ್ ಬ್ರೋ, ಐ ನೀಡ್ ಅಂತ ನಾನು ಮೆಸೇಜ್ ಮಾಡಿದಾಗ ಪ್ಲೀಸ್ 22 ಡೇಟಾ ಅಂತ ಕಳಿಸ್ತಾ ಮತ್ತೆ ನನಗೆ. ಸಾರಿ ಬ್ರೋ ಅಂತ ನಾನು ಮೆಸೇಜ್ ಮಾಡಿದೆ. ಮತ್ತೆ ಒಂದು ರಿಪ್ಲೈ ಮಾಡ್ತಾನೆ, ಮಾರ್ನಿಂಗ್ ರಿಟರ್ನ್ ಮನಿ, ಕ್ಯಾನ್ ಯು ಫ್ರೆಂಡ್ ಅರೇಂಜ್ 3000 ವೆರಿ ಎಮರ್ಜೆನ್ಸಿ ಟ್ರೈ ಅಂತಾನೆ. ನನ್ನ ಹತ್ರ ಅಮೌಂಟ್ ಇಲ್ಲದೆ ಇರೋದಕ್ಕೆ ಅವನು ಹೇಳ್ತಾನೆ, ನನಗೆ ಹೇಳ್ತಾವನೆ 3000 ಬೇರೆಯವ್ರ ಹತ್ರ ಅರೇಂಜ್ ಮಾಡ್ಕೊಳ್ಳಿ, ನನಗೆ ಅರ್ಜೆಂಟ್ ಇದೆ, ನಾನು ನಿಂಗೆ ಮಾರ್ನಿಂಗ್ ಕಳಿಸ್ತೀನಿ ಅಂತ. ಹೆಂಗಿದೆ ನೋಡಿ. ಅವಾಗ ನೋ ಬ್ರೋ ಅಂತ ಕಳಿಸ್ದಾಗ ಲಿಟಲ್ ಮೆಡಿಕಲ್ ಎಮರ್ಜೆನ್ಸಿ ನಾವು ಪ್ಲೀಸ್ ಟ್ರೈ ಅಂತಾನೆ. ಸೊ ಅವನು ನಮಗೆ ಮೆಂಟಲಿ ಹೇಳ್ತಾ ಇದ್ದಾನೆ, ನನಗೆ ಮೆಡಿಕಲಿ ನಮ್ಮ ಪ್ರಾಬ್ಲಮ್ ಇದೆ, ಸ್ವಲ್ಪ ಹೆಲ್ಪ್ ಎಮರ್ಜೆನ್ಸಿ ಇದೆ, ಸೊ ನಾವು ಕನ್ವಿನ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಮೆಡಿಕಲ್ ಎಮರ್ಜೆನ್ಸಿ ಅನ್ನೋ ರೀಸನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ದಯವಿಟ್ಟು ಕೇರ್ಫುಲ್ ಆಗಿರಿ. ಸೊ ಅವಾಗ ನಾನು ಹೇಳಿದೆ ಫಾರ್ ಹೋಮ್ ಐ ನೀಡ್ ಟು ಆಸ್ಕ್ ಅಂತ ಅವನಿಗೆ ಕೇಳಿದೆ. ಸೊ ಫ್ರೆಂಡ್ ಸರ್ಕಲ್ ಅಂದಮೇಲೆ ಅವನಿಗೂ ಫ್ರೆಂಡ್ ಕಾಂಟ್ಯಾಕ್ಟಲ್ಲಿ ನಮಗೂ ಫ್ರೆಂಡ್ ಕಾಂಟ್ಯಾಕ್ಟ್ ಇರ್ತಾರೆ. ನಾವು ಯಾರನ್ನು ಕೇಳಿದ್ರೆ ದುಡ್ಡು ಅರೇಂಜ್ ಆಗುತ್ತೆ ಹೇಳು, ಅವ್ರನ್ನ ಕೇಳ್ಬಿಟ್ಟು ಕಳಿಸ್ತೀನಿ, ಫಾರ್ ಹೋಮ್ ಐ ನೀಡ್ ಟು ಆಸ್ಕ್ ಅಂತ ಕೇಳಿದಾಗ ಅವನು ಓಕೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಆಗ್ತಾನೆ. ಇಷ್ಟಾದಮೇಲೆ ನಾನು ಅವನಿಗೆ ಮೆಸೇಜ್ ಮಾಡಲಿಲ್ಲ ರಿಟರ್ನು. ಮತ್ತೆ ಆಮೇಲೆ ಸ್ವಲ್ಪ ಫ್ರೀ ಟೈಮಲ್ಲಿ ನಾನು ಫೇಸ್ಬುಕ್ ಯೂಸ್ ಮಾಡ್ತಾ ಇರಬೇಕಾದ್ರೆ ಅವಾಗ ಫೇಸ್ಬುಕ್ಕಲ್ಲಿ ಒರಿಜಿನಲ್ ನನ್ನ ಫೇಸ್ಬುಕ್ ಹ್ಯಾಕ್ ಆಗಿದೆ, ದಯವಿಟ್ಟು ಯಾರು ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಬೇಡಿ, ಮೆಸೇಜ್ನ ಮಾಡೋಕ್ಕೆ ಹೋಗಬೇಡಿ, ಅಮೌಂಟ್ ಕಳಿಸ್ಬೇಡಿ ಅನ್ನೋ ಒಂದು ಪೋಸ್ಟ್ನ ನೋಡಿದೆ. ಯಾವ ಪೋಸ್ಟ್ ಅಂದರೆ ನಮ್ಮ ಒರಿಜಿನಲ್ ಫ್ರೆಂಡ್ ಯಾರಿದ್ರು ಆ ಫ್ರೆಂಡು ಅವನು ಈ ಪೋಸ್ಟ್ ಹಾಕಿದ್ದಾನೆ, ಇದು ನಂದು ಫೇಸ್ಬುಕ್ ಹ್ಯಾಕ್ ಆಗಿದೆ, ಯಾರು ದಯವಿಟ್ಟು ಅಮೌಂಟ್ ಕಳಿಸ್ಬೇಡಿ ಅಂತ. ಅವಾಗ ರಿಯಲೈಸ್ ಆಯಿತು ನನ್ನ ಫ್ರೆಂಡ್ದು ಫೇಸ್ಬುಕ್ ಬೇರೆ ಯಾರೋ ಹ್ಯಾಕ್ ಮಾಡಿ ನನ್ನ ನಂಬರ್ ತೊಗೊಂಡು ವಾಟ್ಸಪ್ಪಲ್ಲಿ ನಂಗೆ ಚಾಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾನು ಕಳ್ಕೊಂಡಿರೋದು ₹49. ಅವಾಗಲೇ ಸ್ವಲ್ಪ ಡೌಟ್ ಇತ್ತು ನನಗೆ, ಯಾಕೆ ಈ ಥರ ಕೇಳ್ತಾರೆ, ಯಾವಾಗಲೂ ಕೇಳದೇ ಇರೋ ಫ್ರೆಂಡು ಇಮಿಡಿಯೇಟ್ ಆಗಿ ಈ ಥರ ಕೇಳ್ತಾ ಇದ್ದಾನಲ್ಲ. ಸೊ ಅದಕ್ಕೂ 2 ದಿನ ಮುಂಚೆ ಆ ಫ್ರೆಂಡ್ ನನಗೆ ಮೀಟ್ ಆದಾಗ, ಅಂದರೆ ಮೀಟ್ ಆದರೆ ಜಸ್ಟ್ ಹಾಯ್ ಅಂತ ಮಾತಾಡ್ಸ್ಬಿಟ್ಟು ಹೋಗಿದ್ದ. ಅಂದರೆ ನಾವು ನಮ್ಮ ಮನೆ ಹತ್ರ ಇದ್ದಾಗ ಅವನು ಎಲ್ಲೋ ಹೋಗ್ತಾ ಇದ್ದ ಅನ್ಸುತ್ತೆ, ಹಾಯ್ ಅಂತ ಮಾಡಿದಾಗ ನಾನು ಹಾಯ್ ಮಾಡಿದ್ದೆ. ಸೊ ಆ ರೀಸನಿಂದ ನಾನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಇದ್ದಾನೆ ಇವಾಗ ರೀಸೆಂಟಾಗಿ ಅಂದ್ಕೊಂಡು ನಾನು ಅಕ್ಸೆಪ್ಟ್ ಮಾಡಿದೆ. ಇಲ್ಲ ಅಂದಿದ್ರೆ ನಾನು ಅದೇ ಫ್ರೆಂಡ್ ಹೌದಾ ಅಲ್ವಾ ಕನ್ಫರ್ಮೇಷನ್ ತೊಗೊಂಡು ಅಕ್ಸೆಪ್ಟ್ ಕೊಡ್ತಾ ಇದ್ದೆ. ಸೊ ಇವಾಗ ರೀಸೆಂಟಾಗಿ ಮಾತಾಡ್ತಿದ್ದಾನಲ್ಲ, ಸೊ ಹಂಗಾಗಿ ರಿಯಲೈಸ್ ಆಗಿ ಅವನು ನನಗೆ ರಿಕ್ವೆಸ್ಟ್ ಕಳ್ತಿದ್ದಾನೆ, ಅದಕ್ಕೆ ಅಕ್ಸೆಪ್ಟ್ ಮಾಡಿದೆ. ನಾನು ಆ ಥರ ಪಿಂಕಲ್ಲಿ ನಾನು ಅಕ್ಸೆಪ್ಟ್ ಮಾಡಿದ್ದೆ. ಸೊ ಬಟ್ ಈ ಥರನೂ ಆಗ್ತಾ ಇರುತ್ತೆ ಸಿಚುವೇಶನ್ಸು. ದಯವಿಟ್ಟು ನೀವು ಯಾರಿಗಾದರೂ ದುಡ್ಡು ಕಳಿಸ್ಬೇಕು, ಈ ಥರ ಮೆಸೆಂಜರಲ್ಲಿ ಮೆಸೇಜ್ ಮಾಡ್ದ, ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ದ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ದ ಅಂತ ಹೇಳ್ಬಿಟ್ಟು ಹಾಯ್ ಬಾಯ್ ಫ್ರೆಂಡ್ ಇದ್ದರೂ ಕೂಡ ಅಷ್ಟೇ, ಯಾರೇ ನಿಮ್ಮ ರಿಲೇಟಿವ್ಸ್ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ, ಯಾರಾದರೂ ಮೆಸೇಜ್ ಮಾಡಿದ್ರೆ ಫಸ್ಟು ನೀವು ಚೆಕ್ ಮಾಡಿ ವೆರಿಫಿಕೇಷನ್ ಮಾಡಿಕೊಂಡು ಅವರು ನಿಜವಾದ ಅವರೇನಾ ಅಥವಾ ಬೇರೆಯವ್ರದ್ದು ಹ್ಯಾಕ್ ಮಾಡಿ ಅದು ಚಾಟ್ ಮಾಡ್ತಾ ಇದ್ದಾರಾ ಅಂತ ಕನ್ಫರ್ಮೇಷನ್ ತೊಗೊಂಡು ದಯವಿಟ್ಟು ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋದಾಗಲಿ ರೀಚಾರ್ಜ್ ಮಾಡೋದಾಗಲಿ ಮಾಡಿ. ಇದೊಂದು ಎಚ್ಚರಿಕೆ ಅಂತ ನನಗೆ ಅಲರ್ಟ್ ಅಂತ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ. ಧನ್ಯವಾದಗಳು.